ನಮ್ಮ ಧರ್ಮ, ಕಾಂಗ್ರೆಸ್ ಪಕ್ಷದ ಧರ್ಮ ತ್ರಿವರ್ಣ ಧ್ವಜ ಅನ್ನೋದನ್ನು ಬಹಳ ಧೈರ್ಯವಾಗಿ ಹೇಳಬೇಕಾಗುತ್ತೆ. ನಮ್ಮ ಧರ್ಮ ತ್ರಿವರ್ಣ ಧ್ವಜ, ನಮ್ಮ ಪವಿತ್ರವಾದ ಗ್ರಂಥ, ನಮ್ಮ ಸಂವಿಧಾನ, ನಮ್ಮ ಜಾತಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಧೈರ್ಯವಾಗಿ ಹೇಳಿ ನಾವು ಮುಂದೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ರಾಷ್ಟ್ರದಲ್ಲಿ ಯಾವುದೇ ಅಧಿಕೃತವಾದ ಧರ್ಮ ಇಲ್ಲ. ಈ ದೇಶದಲ್ಲಿ ಎಲ್ಲ ಧರ್ಮವೂ ಸಹ ಅವರ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಸಂವಿಧಾನದಲ್ಲಿ ಮಾಡಿಕೊಟ್ಟಿದೆ, ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದೆ. ಯಾರಿಗೂ ಸಹ ನಿರ್ಬಂಧ ಇಲ್ಲ. ಯಾವುದೇ ಧರ್ಮ ಆಚರಣೆ ಮಾಡಲಿಕ್ಕೆ ಯಾರಿಗೂ ಸಹ ನಿರ್ಬಂಧ ಇಲ್ಲ. ಯಾವುದೇ ಭಾಷೆ ಮಾತಾಡಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ RSS ಅವರು ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು ಈ ರಾಷ್ಟ್ರದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತಾವೆಲ್ಲರೂ ಸಹ ಕರ್ನಾಟಕದವರ ಆದ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕುವೆಂಪುರವರ ಕವನವನ್ನು ಕೇಳಿರ್ಬೋದು. ಓ ಬನ್ನಿ ಸೋದರರೇ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡ ಬನ್ನಿ, ಬಡತನವ ಬುಡ ಮೇಲ ಕೀಳ ಬನ್ನಿ, ಬನ್ನಿ ಸೋದರರ ವಿಶ್ವಪಥಕ್ಕೆ ಅಂತೇಳಿ ಕುವೆಂಪುರವರು ಏನ್ ಹೇಳಿದ್ರು ನೋಡಿ, ಅದನ್ನ ನಾವು ಸಾಕ್ಷಾತ್ಕಾರವಾಗಿ ಅನುಷ್ಠಾನಕ್ಕೆ ನಿರಂತರವಾಗಿ 80 ವರ್ಷದಿಂದ ತಂದಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ದೇವೆ. ಅದಲ್ಲದೆ ನಾವು 2023ನೇ ಇಸ್ವಿಯಲ್ಲಿ ಬಹಳ ನಮ್ಮ ಪ್ರಣಾಳಿಕೆಯ ಶೀರ್ಷಿಕೆ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಅದೇ ನಮ್ಮ ನಾಡಗೀತೆಯ ಒಂದು ಅಂಗ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳು ಸೆಳೆಯುವ ನೋಟ, ಹಿಂದೂ ಮುಸ್ಲಿಂ ಕ್ರೈಸ್ತವ ಮುಸಲ್ಮಾನ ಪಾರ್ಸಿಕರ ಜೈನರ ತಾಣ ಅಂತ ಹೇಳಿ ಎಷ್ಟು ಸುಂದರವಾದ ನಮ್ಮ ನಾಡಗೀತೆಯಲ್ಲಿ ವಿವೇಕಾನಂದ ಅವರು ಹೇಳಿದಾಗ ಎಲ್ಲರಿಗೂ ಸಹ ನಾವು ಅವಕಾಶ ಮಾಡಿಕೊಡ್ತಕ್ಕಂಥ ಈ ರಾಷ್ಟ್ರದಲ್ಲಿ ಕೋಮುವಾದ ಅಥವಾ ದ್ವೇಷವನ್ನು ಹರಡಲಿಕ್ಕೆ ನಾವು ಯಾರೂ ಸಹ ಬಿಡಬಾರದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಅದರ ಜೊತೆಗೆ ಈ ಒಂದು ಸಂಕಲ್ಪ ತಗೊಳ್ಳುವ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಮಾಡಬೇಕಾಗಿರ್ತಕ್ಕಂಥದ್ದು, ಮೊಟ್ಟ ಮೊದಲನೇದಾಗಿ ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಹೋರಾಟವನ್ನ, ಅದು ರೈತ ಹೋರಾಟ ಇರಬಹುದು, ವಿದ್ಯಾರ್ಥಿಗಳ ಹೋರಾಟ ಇರಬಹುದು, ಕಾರ್ಮಿಕರ ಹೋರಾಟ ಇರಬಹುದು, ಮಹಿಳೆಯರ ಪರ ಹೋರಾಟ ಇರಬಹುದು, ಇವೆಲ್ಲ ಹೋರಾಟವನ್ನು ಸಹ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದಿಲ್ಲಿಯಲ್ಲಿ ಹೋರಾಟ ಮಾಡುವ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಅವ್ರ ಕೈ ಬಲಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ನಾವೇನಾದ್ರೂ ಸ್ವಲ್ಪ ಎಚ್ಚರ ತಪ್ಪಿದ್ರೆ, ಏನು ನಮಗೆ ನಮ್ಮ ಪೂರ್ವಜರು ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಇವೆಲ್ಲವೂ ಸಹ ನಿರ್ನಾಮ ಮಾಡಲಿಕ್ಕೆ ಎಲ್ಲವೂ ಸಹ ಕಾತುರದಿಂದ ಇದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತಾವೆಲ್ಲರೂ ಸಹ ಗಮನಿಸಿರ್ತೀರಿ, ದೇಶದಲ್ಲಿ ಧರ್ಮಾಧಾರಿತ ರಾಜಕಾರಣ ಮಾಡುವಾಗ ಯಾವ ಅನಾಹುತಗಳು ಈ ದೇಶದಲ್ಲಿ ಆಗಿದೆ ಅಂತ ಹೇಳಿ. ಇದರಲ್ಲಿ ಮಹಾತ್ಮ ಗಾಂಧಿಯವರು ಬಹಳ ದೊಡ್ಡ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು, ಭಾರತೀಯ ಜನತಾ ಪಾರ್ಟಿಯವರು ಅಥವಾ RSS ಅವರು ಈಗಲೂ ಸಹ ಗೋಡ್ಸೆ ಒಬ್ಬ ಈ ದೇಶದ ಮೊಟ್ಟ ಮೊದಲನೇ ಭಯೋತ್ಪಾದಕ ಅಂತ ಹೇಳಿಲ್ಲ. ಗೋಡ್ಸೆ ಮಹಾತ್ಮ ಗಾಂಧಿ ಅವರ ಕೊಲೆಗಡುಕ ಅಂತ ಇನ್ನೂ ಹೇಳಿಲ್ಲ. ಅದನ್ನ ಸಂಸ್ಕೃತದಲ್ಲಿ ಹೇಳ್ತಾರೆ ವಧ್ ಹುವಾ ಹೈ ಅಂತ ಹೇಳಿ. ಅವನೊಬ್ಬ ದೊಡ್ಡ ಕೊಲೆಗಾರ ಅಂತ ಹೇಳಲಿಕ್ಕೆ ಇವ್ರಿಗೆ ಯಾರಿಗೂ ಸಹ ಬರ್ತಾ ಇಲ್ಲ. ಆದ್ರೆ ಬೇರೆ ದೇಶಕ್ಕೆ ಹೋದಾಗ ಮಹಾತ್ಮ ಗಾಂಧಿನೇ ಎಲ್ಲ ಅಂತ ಹೇಳಿ ಬೇರೆ ದೇಶದವ್ರ ಮುಂದೆ ತೋರಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧಿಯವರ ಏನು ಅವರ ಹೋರಾಟ ಜೀವನ ಪರ್ಯಂತ ಹೋರಾಟ ಇತ್ತು. ಮಹಾತ್ಮ ಗಾಂಧಿಯವರು ಬಡವರು, ಶೋಷಿತರು ಮತ್ತು ಸಾಮಾಜಿಕ ಸೌಹಾರ್ದತೆಯ ಕುರಿತು ಹೇಳಿದ ಕೆಲವು ಪ್ರಸಿದ್ಧ ಉಲ್ಲೇಖಗಳನ್ನು ತಮ್ಮ ಮುಂದೆ ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ನೀವು ತೆಗೆದುಕೊಳ್ಳುವ, ಮಾನ್ಯ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳಾಗಿದ್ದೀರಿ, ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲೂ ಸಹ ದೇಶದ ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯ ಮುಖವನ್ನು ನೆನೆಸಿಕೊಳ್ಳಿ. ನಿಮ್ಮ ನಿರ್ಧಾರದಿಂದ ಜೀವನಕ್ಕೆ ಏನಾದರೂ ಪ್ರಯೋಜನ ಆಗುತ್ತೆ ಅನ್ನೋದಿದ್ರೆ ಅದು ನೀವೇ ಹೇಳಿಕೊಳ್ಳಿ. ಆದ್ರಿಂದ ಇದ್ರ ಮಧ್ಯೆ ಅಂಬೇಡ್ಕರ್ ಅವರು ಹೇಳ್ತಾರೆ, ರಾಜಕಾರಣಕ್ಕೆ ಬಂದ್ರೆ ಬರುವಾಗ ಜೀವನ ಮಾಡ್ಲಿಕ್ಕೋಸ್ಕರ ರಾಜಕಾರಣಕ್ಕೆ ಬರಬೇಡಿ, ರಾಜಕಾರಣಕ್ಕೆ ಬಂದ್ರೆ ಬಡವರ ದೀನ ದಲಿತರ ಜೀವನವನ್ನ ಬದಲಾವಣೆ ಮಾಡ್ಲಿಕ್ಕೋಸ್ಕರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದಲ್ಲದೆ ದೇಶದ
ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯನ್ನು ನೆನಪಿಸಿಕೊಳ್ಬೇಕು ಅಂತ ಹೇಳಿ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ. ಯಾಕಂದ್ರೆ ಈಗ ನರೇಂದ್ರ ಮೋದಿ, ಅಮಿತ್ ಶಾ, ಭಾರತೀಯ ಜನತಾ ಪಾರ್ಟಿ ಅವರು ನೆನೆಸಿಕೊಳ್ಳದೆ ಅದಾನಿ, ಅಂಬಾನಿ, ಬಡವರನ್ನ ಯಾರು ಸಹ ನೆನೆಸಿಕೊಳ್ತಾ ಇಲ್ಲ. ಆದ್ರೆ ಮಹಾತ್ಮ ಗಾಂಧಿ ಅವರು, ಈ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಹೇಳಿದ್ದು, ದೇಶದ ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯನ್ನು ನೆನೆಸಿಕೊಳ್ಳಿ, ನೀವು ತೆಗೆದುಕೊಳ್ಳುವ ನಿರ್ಧಾರವು ಅವನ ಬದುಕನ್ನು ಉತ್ತಮಗೊಳಿಸುತ್ತದೆ ಎಂದು ಪರಿಶೀಲಿಸಬೇಕಾಗುತ್ತೆ ಅಂತ ಹೇಳಿ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ. ಅದ್ರ ಜೊತೆಗೆ ಸಾಮಾಜಿಕ ಸೌಹಾರ್ದತೆ ಮತ್ತು ಧಾರ್ಮಿಕ ಸಾಮರಸ್ಯದ ಕುರಿತು ಬಹಳ ಆಳವಾಗಿ ಹೇಳ್ತಾರೆ. ಐ ಡು ನಾಟ್ ವಾಂಟ್ ಮೈ ಹೌಸ್ ಟು ಬಿ walled in all sides and my windows to be stuffed. I want the cultures of all lands to blow about my house as freely as possible. ಅದರರ್ಥ ನನ್ನ ಮನೆಯ ಸುತ್ತ ಗೋಡೆ ಕಟ್ಟಿಕೊಂಡು ಕಿಟಕಿಗಳನ್ನು ಮುಚ್ಚಿಕೊಳ್ಳಲು ನಾನು ಬಯಸುವುದಿಲ್ಲ. ಎಲ್ಲ ಸಂಸ್ಕೃತಿಯ ಗಾಳಿಯು ನನ್ನ ಮನೆಯೊಳಗೆ ಮುಕ್ತವಾಗಿ ಬೀಸಬೇಕು ಎಂದು ನಾನು ಬಯಸುತ್ತೇನೆ ಅಂತ ಹೇಳಿ. ಆದ್ರೆ ಕೆಲವರನ್ನ SIR ಮೂಲಕ ಮನೆಯಿಂದ ಹೊರಗಡೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡುವಾಗ ನಾವೆಲ್ಲರೂ ಸಹ ಎಚ್ಚರ ವಹಿಸಬೇಕಾಗುತ್ತೆ. ಅವ್ರು ಯಾರು ಸಹ ಅಲ್ಲ, ನಮ್ಮ ಸಹೋದರ ಸಹೋದರಿಯರೇ ಅವರೆಲ್ಲರೂ ಸಹ. ಅದ್ರ ಜೊತೆಗೆ ಸರ್ವೋದಯ ಸಂದೇಶವನ್ನು ಕೊಡ್ತಾರೆ. ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಇಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್ ಅಂತ ಹೇಳಿ. ಅಂದ್ರೆ ನಿಮ್ಮನ್ನು ನೀವು ಕಂಡುಕೊಳ್ಳುವ ಅತ್ಯುತ್ತಮ ಮಾರ್ಗವೆಂದರೆ ಇತರರ ಸೇವೆಯನ್ನು, ನಿಮ್ಮನ್ನು ನೀವು ಅರ್ಪಿಸಿಕೊಳ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅನ್ನೋದನ್ನ ನಮ್ಮ ಖರ್ಗೆ ಸಾಹೇಬರು ಹೇಳಿದ್ರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಿದ್ಧಾಂತದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳಿ. ಮಹಾತ್ಮ ಗಾಂಧಿ ಅವರು ಹೇಳಿದಂತೆ ನಮ್ಮ ಪ್ರತಿಯೊಂದು ನಿರ್ಧಾರವು ಸಮಾಜದ ಕೊನೆಯ ಸಾಲಿನಲ್ಲಿ ನಿಂತಿರುವ ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು. ಅದೇ ಕಾಂಗ್ರೆಸ್ ಪಕ್ಷದ ತತ್ವ, ಅದೇ ನಮ್ಮ ರಾಜಕೀಯ ಧ್ಯೇಯ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಸಹ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಎಲ್ಲೋ ಮರಿತಾ ಇರೋ ಕಾಣುತ್ತೆ. ಇಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಧೈರ್ಯ ಇಲ್ಲ. RSS ಅವರು ಪುಕ್ಕಲ್ರವರು. ನಾವು ಸುಮ್ಮನಾಗಿರೋದ್ರಿಂದ ಅವ್ರಿಗೆ ಅವಕಾಶಗಳಾಗ್ತಾ ಇದೆ. ಅದರಿಂದ ನಾವೆಲ್ಲ ಎಚ್ಚರ ವಹಿಸಬೇಕಾಗುತ್ತೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರ ಬಗ್ಗೆ ಇಡೀ ಜೀವನೋದ್ದಕ್ಕೆ ಈಗಲೂ ಸಹ ನಿರಂತರವಾಗಿ ಅವ್ರಿಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ RSS ಅವರು ಮಾಡ್ತಾ ಇದ್ದಾರೆ. ಆದ್ರೆ ಅವರು ನೆಹರು ಅವರಿಗೆ ಯಾವುದೇ ರೀತಿಯ ಹತ್ರಕ್ಕೆ ಬರಕ್ಕಾಗೋದಿಲ್ಲ. RSS ಅವರಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ದೊಡ್ಡ ನಾಯಕ ಅಂತ ಅನಿಸ್ಕೊಂಡವನು ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಹತ್ರ ಬರಕ್ಕಾಗೋದಿಲ್ಲ. ಅವರ ಮೊದಲನೆಯ ಭಾಷಣ ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು. ಈ ಮಾತಿನ ಮೂಲಕ ನೆಹರು ಅವರು ವಿಜ್ಞಾನ, ತಂತ್ರಜ್ಞಾನ, ಕೈಗಾರೀಕರಣ ಮತ್ತು ಮೂಲ ಸೌಕರ್ಯಗಳ ಮೂಲಕ ರಾಷ್ಟ್ರ ನಿರ್ಮಾಣದ ತಮ್ಮ ದೃಷ್ಟಿಯನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಹೇಳ್ತಾರೆ, ಇಟ್ ಇಸ್ ಸೈನ್ಸ್ ಅಲೋನ್ ದಟ್ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಹಂಗರ್ ಅಂಡ್ ಪಾವರ್ಟಿ, ಆಫ್ ಇನ್ಸಾನಿಟೇಷನ್ ಅಂಡ್ ಇಲ್ಲಿಟ್ರಸಿ. ಅದರರ್ಥ ಹಸಿವು